ಸರ್ ಅದು ಟೇಬಲ್ ಕೊಡ್ತೀನಿ ಸರ್, ಅದೇನು ಸೈನ್ ಈಕ್ವಲ್ಸ್ ಅಪೋಸಿಟ್ ಬೈ ಅಡ್ಜಸೆಂಟ್ ಕಾಸ್ Listen. In the 8th and 9th, you studied about Pythagoras theorem. ಏನು ಹೇಳ್ತಾ ಇತ್ತು ಪೈಥಾಗರಸ್ ಥಿಯರಮ್? So Pythagoras theorem was telling you the longest side, which is hypotenuse, is sum of square of other two sides. ಇದೇ ತಾನು ಹೇಳ್ತಾ ಇದ್ದು. ಇದೇನಾದರೂ ನನಗೆ ಬೇಕು, ಈ ಲೆಂತ್ ಬೇಕು ಆನ್ಸರ್ ಅಂದರೆ ಇವೆರಡನ್ನೂ ಸ್ಕ್ವಯರ್ ಮಾಡಿ ರೂಟ್ ಮಾಡಿದರೆ ಇದು ಆನ್ಸರ್ ಸಿಗುತ್ತೆ ಅಂತ, ಕರೆಕ್ಟಾ? ಆಮೇಲೆ ಅದರ ಒಂದು ಲಿಮಿಟೇಷನ್ನು ಇತ್ತು ಕೂಡ. ಲಿಮಿಟೇಷನ್ ಏನು? ಪೈಥಾಗರಸ್ ಥಿಯರಮ್ ಯಾವಾಗ ಅಪ್ಲೈ ಮಾಡೋಕ್ಕಾಗುತ್ತೆ? ಒನ್ಲಿ ವೆನ್ ಇಟ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಆಗಿದ್ದರೆ ಮಾತ್ರ ಕಂಡುಹಿಡಿಯೋಕ್ಕಾಗುತ್ತೆ, ಇಲ್ಲಾಂದರೆ ಕಂಡುಹಿಡಿಯೋಕ್ಕಾಗಲ್ಲ, ಕರೆಕ್ಟಾ? ಪ್ರಾಬ್ಲಮ್ ಏನು? ಇನ್ನೊಂದು, ನನಗೆ ಈ ಸೈಡ್ ಬೇಕು ಅನ್ಕೋ, ಈ ಸೈಡ್ ಕೊಟ್ಟಿಲ್ಲ, ಇದೊಂದೇ ಸೈಡ್ ಕೊಟ್ಟವನೇ, ಕಂಡುಹಿಡಿಯೋಕ್ಕೆ ಬರುತ್ತಾ? ಬರಲ್ಲ. ಮಿನಿಮಮ್ 2 ಸೈಡ್ ನನಗೆ ಗೊತ್ತಿದ್ದರೆ ಮಾತ್ರ ಇನ್ನೊಂದು ಸೈಡ್ ಕಂಡುಹಿಡಿಬೋದು, ಇಲ್ಲಾಂದರೆ ಕಂಡುಹಿಡಿಯೋಕ್ಕೆ ಬರಲ್ಲ. ಇದು ಲಿಮಿಟೇಷನ್. ಅಂದರೆ ಆ ಥರ ಇದ್ದರೆ ಮಾತ್ರ ಕಂಡುಹಿಡಿಬೋದು, ಇಲ್ಲ ಕಂಡುಹಿಡಿಯೋಕ್ಕೆ ಬರಲ್ಲ. ಈ ಟ್ರಯಾಂಗಲ್ ಬಗ್ಗೆ ಏನೂ ಧೂಳು ಗೊತ್ತಾಗಲ್ಲ. ಸೊ ಇದನ್ನ ಓವರ್ಕಮ್ ಮಾಡಿ ಬಂದಿದ್ದು ಟ್ರಿಗ್ನೋಮೆಟ್ರಿ ಅಂತ. ಓಕೆ, ಸೊ ದ ಟ್ರಿಗ್ನೋಮೆಟ್ರಿ ಮೀನಿಂಗ್ ಈಸ್, ಇದು ತುಂಬ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮೇ ಬಿ ಇನ್ ದ 10th ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್ ಆ್ಯಸ್ ಎ 2 ಚಾಪ್ಟರ್ಸ್. 2 ಚಾಪ್ಟರ್ ಅಂತ ಮಾತ್ರ ಓದ್ತೀರಾ. ಒಂದು 7 ಮಾರ್ಕ್ಸು, ಒಂದು 4, ಒಂದು 5, 13 ಮಾರ್ಕ್ಸ್ ಬರ್ಬೋದಾ ಅಪ್ರಾಕ್ಸಿಮೇಟ್ಲಿ. ಬಟ್ ಇಫ್ ಯು ಆರ್ ಟೇಕಿಂಗ್ ಎ ಪಿ ಯು ಸಿಯಲ್ಲಿ ಸೈನ್ಸ್ ತೊಗೊತೀರಾ ಅಂದರೆ ದಿಸ್ ಇಸ್ ದ ಮೇಜರ್ ಒನ್. ಇದು ಕಲೀಲೇಬೇಕು. ಇದು ಕಲ್ತಿಲ್ಲ, ಪಿ ಯು ಸಿ ಬಂದಿದ್ದೀನಿ ಡೈರೆಕ್ಟಾಗಿ ನಾನು ಕಲಿತೀನಿ, ಆಗಲ್ಲ. ಇದನ್ನ ಕಲ್ತಿಲ್ಲ, ಪಿ ಯು ಸಿಯಲ್ಲಿ ಏನೂ ಕಲಿಯಲ್ಲ, ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ಅಲ್ಲಿಗೆ ಸರ್ವನಾಶ ನಿಮ್ಮದು ಎಜುಕೇಷನ್ ಸಿಸ್ಟಮ್. ಫುಲ್ ನಿಮ್ಮ ಎಜುಕೇಷನ್ ಹಾಳಾಯಿತು ಅಂತ. ಮತ್ತು ನೀವು ನೆಟ್ಟಿಗೆ ಮೇನ್ ರೋಡಿಗೆ ಬರೋಕ್ಕಾಗಲ್ಲ. ಸೊ ದಿಸ್ ಚಾಪ್ಟರ್ ಅಷ್ಟು ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ವಾಟ್? ಅಕಾರ್ಡಿಂಗ್ ಟು ಯುವರ್ ಎಜುಕೇಷನ್ ಸಿಸ್ಟಮ್, ದ ಟ್ರಿಗ್ನೋಮೆಟ್ರಿ ಇಸ್ ಮೇನ್ ಇಂಪಾರ್ಟೆಂಟ್ ಫಾರ್, ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವಾಟ್? ಸೈನ್ಸ್ ಬ್ಯಾಕ್ಗ್ರೌಂಡ್. ಲೈಫಿಗೆ ಬರುತ್ತೆ, ಬರಲ್ಲ ಅಂತಲ್ಲ, ಯೋಚನೆ ಮಾಡೋ ರೀತಿ ಹೆಂಗೆ ಯೋಚನೆ ಮಾಡಿದರೆ ಎಲ್ಲದೂ ಬರುತ್ತೆ. ಸೊ ಟ್ರೀ ಮೀನ್ಸ್ 3, ಗ್ನೋ ಮೀನ್ಸ್ ಸೈಡ್ಸು. ಓಕೆ, ಮೀಟ್ರಿ ಮೀನ್ಸ್ ಮೆಜರ್ಮೆಂಟು. 3 ಸೈಡ್ಸ್ ಮೆಜರ್ಮೆಂಟ್. ಯಾವುದಾದ್ರೂ 3 ಸೈಡ್ನ ಮೆಜರ್ಮೆಂಟ್ ಮಾಡಬೇಕು ಅಂದರೆ ಅದಕ್ಕೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀವಿ. 3 ಸೈಡ್ಸ್ ಯಾವುದಿರೋದು? ಟ್ರಯಾಂಗಲ್ ಬಿಟ್ಟರೆ ಯಾವುದಿಲ್ಲ. ಸೊ ಟ್ರಯಾಂಗಲ್ ತಳ, ಬುಡ, ಹಿಂದೆ ಮುಂದೆ ಎಲ್ಲ ಕಲಿಬೇಕು ಅಂದರೆ, ಎಲ್ಲದೂ ಬೇಕು ಅಂದರೆ, ಇದ್ರ ಬಗ್ಗೆ ಫುಲ್ ಹಿಸ್ಟ್ರಿ ಓದಬೇಕು ಅಂದರೆ ನಾನು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದರೆ ಅದೆಲ್ಲ ಗೊತ್ತಾಗ್ಬೋದು. ಟ್ರಯಾಂಗಲ್ ಅಂದರೆ, ಟ್ರಯಾಂಗಲಲ್ಲಿ ಏನಿರುತ್ತೆ? 3 ಆ್ಯಂಗಲ್ಸ್ ಇರ್ತವೆ, 3 ಸೈಡ್ಸ್ ಇರ್ತವೆ, ಕರೆಕ್ಟಾ? ಸೊ 3 ಆ್ಯಂಗಲ್ 3 ಸೈಡ್ಸ್ ಇದ್ದರೆ ದೆನ್ ಇಟ್ ಇಸ್ ಕಾಲ್ಡ್ ಟ್ರಯಾಂಗಲ್. ಸಿ, ಸೊ ಇದರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಮೇಜರ್ಲಿ 6 ರೇಷಿಯೋ ಬರ್ತವೆ. 6 ರೇಷಿಯೋದಲ್ಲಿ 3 ಕರೆಕ್ಟಾಗಿ ಕಲೀರಿ, ಇನ್ನು 3 ಕಲಿಯೋದೇನು ಬೇಡ, ಅದ್ರ ಉಲ್ಟಾ ಅವು. ಸೊ ಇಫ್ ಐ ಟೇಕ್ ದಿಸ್ ಈಸ್ ದ 3. ಯಾವ್ಯಾವ 3 ಅಂದರೆ, ಫಸ್ಟ್ ಒನ್ ಈಸ್ ಸೈನ್ ಥೀಟಾ. ಸೈನ್ ಥೀಟಾ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಇದು ಟ್ರಯಾಂಗಲ್ ಅಂತ ಅಂದ್ಕೊಂಡ್ರೆ ಇದು ನಿನ್ನ ಕಣ್ಣು ಅನ್ಕೋ, ದಿಸ್ ಈಸ್ ಯುವರ್ ಐ. ಇದನ್ನ ಡೈರೆಕ್ಟಾಗಿ ಆಪೋಸಿಟ್ ನೋಡ್ತೀಯಲ್ಲ, ಇದನ್ನು ಆಪೋಸಿಟ್ ಅಂತ ಕರೀತಾರೆ. ಅದ್ರ ಕೆಳಗಡೆ ಇರೋದು ಇದನ್ನು ಅಡ್ಜಸೆಂಟ್ ಅಂತ ಕರೀತಾರೆ. ದ ಲಾಂಗೆಸ್ಟ್ ಸೈಡ್ ಈಸ್ ಆಲ್ವೇಸ್ ಅನ್ ಹೈಪೋಟಿನಸ್. ಸೊ ಇದ್ರ ಪಿಕ್ಚರು. ನೀನೇನಾದರೂ ಸೈನ್ ಯೂಸ್ ಮಾಡ್ತೀಯಾ, ಯಾವಾಗ ಯೂಸ್ ಮಾಡ್ತೀಯ ಅಂದರೆ ಆಪೋಸಿಟ್ಟು ಮತ್ತು ಹೈಪೋಟಿನಿಯಸ್ ಕಂಡುಹಿಡಿಬೇಕಾದ್ರೆ ಆವಾಗ ಸೈನ್ ಯೂಸ್ ಮಾಡ್ತೀಯ. ಸೈನ್ ಯಾವಾಗ ಯೂಸ್ ಮಾಡೋದು? ಆಪೋಸಿಟ್ ಆ್ಯಂಡ್ ಹೈಪೋಟಿನಿಯಸ್. ಸೊ ಇದು ರೇಷಿಯೋ ಬಂದುಬಿಟ್ಟು ಸೈನ್ ಥೀಟಾ ಈಸ್ ಈಕ್ವಲ್ ಟು ವಾಟ್? ಆಪೋಸಿಟ್ ಬೈ ಹೈಪೋಟಿನಿಯಸ್. ಓಕೆ, ಎರಡನೇದು ಬಂದುಬಿಟ್ಟು ಕಾಸ್ ಥೀಟಾ. ಕಾಸ್ ಥೀಟಾ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಡ್ಜಸೆಂಟ್ ಆ್ಯಂಡ್ ಹೈಪೋಟಿನಿಯಸ್. ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಕ್ಲಿಯರಾ? ಸೈನ್ ಯಾವಾಗ ಯೂಸ್ ಮಾಡ್ತೀವಿ? ಆಪೋಸಿಟ್ ಬೇಕಾಗಿದ್ದರೆ ಯೂಸ್ ಮಾಡ್ತೀವಿ, ಹೈಪೋಟಿನಿಯಸ್ ಬೇಕಾದರೆ ಯೂಸ್ ಮಾಡ್ತೀವಿ. ಕಾಸ್ ಯಾವಾಗ ಯೂಸ್ ಮಾಡ್ತೀವಿ? ಅಡ್ಜಸೆಂಟ್ ಬಂದಾಗ ಮತ್ತು ಹೈಪೋಟಿನಿಯಸ್. ಸುಮ್ಮನೆ ಈಗ ಅನ್ಕೋ,
ಆಯಿತಾ. ಹೈಪಾಟಿನಸ್ ಎರಡರಲ್ಲೂ ಇದೆ, ಸೈನಲ್ಲೂ ಇದೆ ಕಾಸಲ್ಲೂ ಇದೆ. ಕರೆಕ್ಟಾ. ನನಗೇನಾದರೂ ಇವಾಗ ಅಡ್ಜಸೆಂಟ್ ಕಂಡುಹಿಡಿಬೇಕು, ಸೈನ್ ಯೂಸ್ ಮಾಡ್ಬೋದಾ? ಅಡ್ಜಸೆಂಟ್ ಬೇಕು ಅಂದರೆ ಯು ಶುಡ್ ಯೂಸ್ ಕಾಸ್ ಓನ್ಲಿ ಯೂಸ್ ಮಾಡಬೇಕು. ಆಪೋಸಿಟ್ ಬೇಕು ಅಂದರೆ ಸೈನೇ ಯೂಸ್ ಮಾಡಬೇಕು. ಆಪೋಸಿಟ್ ಬೇಕಾದರೆ ಸೈನ ಕಾಸ್ನ ಯೂಸ್ ಮಾಡೋಕ್ಕಾಗಲ್ಲ. ಅಡಲ್ಸೆಂಟ್ ಬೇಕು ಅಂದ ತಕ್ಷಣ ಸೈನ್ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದೇ ಆಪೋಸಿಟ್ ಬಂದರೆ ಸೈನ್ ಯೂಸ್ ಮಾಡಬೇಕು, ಅಡಲ್ಸೆಂಟ್ ಬಂದರೆ ಕಾಸ್ ಯೂಸ್ ಮಾಡಬೇಕು. ಕ್ಲಿಯರಾ? ಇವೆರಡು ಕರೆಕ್ಟಾಗಿ ಗೊತ್ತಿದ್ದರೆ ಎಲ್ಲ ರೇಷಿಯೋ, ಎಲ್ಲ ತಳ ಬುಡ ಎಲ್ಲ ಕಂಡುಹಿಡಿಬೋದು. ಓಕೆ. ಸೊ ಇನ್ನು ಉಳ್ದಾಗ 3 ಯಾವುದು? ಇವೆರಡನ್ನೂ ಕಂಬೈನ್ ಮಾಡಿದರೆ, ದಿಸ್ ಕಂಬೈನ್ ಬೋತ್ ಸೈನ್ ಆ್ಯಂಡ್ ಕಾಸ್ ಕಂಬೈನ್ ಮಾಡಿದರೆ ಐ ವಿಲ್ ಗೆಟ್ ಟ್ಯಾನ್ ಥೀಟಾ. ಟ್ಯಾನ್ ಫುಲ್ ಫಾರ್ಮ್ ಬಂದುಬಿಟ್ಟು ಟ್ಯಾಂಜೆಂಟ್ ಅಂತ, ಇದು ಸೈನೋಸಾಯ್ಡಲ್ ಅಂತ, ಇದು ಕಾಸ್ ಅಂತ, ಇದು ಕಾಸ್ ಅದು. ಆಯಿತಾ. ಟ್ಯಾಂಜೆಂಟ್ ಅಂತ ಇದು ಫುಲ್ಲು. ಅದನ್ನು ಶಾರ್ಟ್ಕಟ್ಟಲ್ಲಿ ನಾವು ಉದ್ದು ಕರೆಯೋಕ್ಕಾಗಲ್ಲ ಅಂತ ಸೈನು ಕಾಸು ಟ್ಯಾನ್ ಅಂತ ಕರಿತೀವಿ. ಆಯಿತಾ. ಸೊ ತೀಟಾ, ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಏನಂತ ಹೇಳಿದೆ? ಸೈನ್ ತೀಟಾ ಬೈ ಕಾಸ್ ತೀಟಾ. ಕರೆಕ್ಟಾ? ಸೊ ಸೈನ್ ತೀಟಾ ಡೆಫಿನಿಷನ್ ಏನು? ಆಪೋಸಿಟ್ ಬೈ ಹೈಪಾಟಿನಸ್ ಡಿವೈಡ್ ಬೈ ಅಡಸೆಂಟ್ ಬೈ ಹೈಪಾಟಿನಸ್. ಕೆಳಗಡೆ ಹೈಪಾಟಿನಸ್ ಕ್ಯಾನ್ಸಲ್ ಮಾಡ್ಬೋದಾ? ಉಳಿದಿದ್ದೇನು? ಆಪೋಸಿಟ್ ಬೈ ಅಡಸೆಂಟ್. ಕರೆಕ್ಟಾ? ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ. ಫಾರ್ಮುಲಾ ಈಸ್ ಆಪೋಸಿಟ್ ಬೈ ಅಡಸೆಂಟ್. ನೀಟಾಗಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಸೈನು ಕಾಸಲ್ಲಿ ಎರಡರಲ್ಲೂ ಟ್ಯಾನ್ ಇದೆ, ಇದು ಒಟ್ಟು ಹೈಪಾಟಿನಸ್ ಇದೆ, ಟ್ಯಾನ್ ಹೈಪಾಟಿನಸ್ ಇಲ್ಲ. ಸೊ ನಾನು ಇವೇನಾದರೂ ಆಪೋಸಿಟ್ ಕಂಡುಹಿಡಿಬೇಕಾದ್ರೆ ಯಾವ್ದು ಯೂಸ್ ಮಾಡ್ತೀನಿ? ಸೈನ್. ಅಡಸೆಂಟ್ ಬೇಕಾದ್ರೆ ಯಾವ್ದು ಯೂಸ್ ಮಾಡಿ? ಕಾಸ್. ಎರಡೂ ಬೇಕು ಅಂದಾಗ ಟ್ಯಾನ್, ಎರಡು ಮಿಕ್ಸು ಟ್ಯಾನ್. ಈ 3 ಅರ್ಥ ಆಯ್ತಾ? ಈ 3ರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರಾ? ಇದು ಯಾಕೆ ತೀಟಾ ಅಂತ ಬರ್ತೈತಲ್ಲ? ತೀಟಾ ಅಂದರೆ ಆ್ಯಂಗಲ್. ತೀಟಾ ಅಂದರೆ ಆ್ಯಂಗಲ್. ಇಲ್ಲ ತೀಟಾ ಅಂತ ಬರ್ಕೊಂಡಿದ್ದೀನಿ ನೋಡ, ತೀಟಾ ಅಂತ ಬರ್ಕೊಂಡಿದ್ರೆ ಮಾತ್ರ ಯೂಸ್ ಆಗುತ್ತೆ. ಇವಾಗ ನಾನು ನಿಮಗೆ ಇದನ್ನು ಕೊಡ್ತೀನಿ, ಟ್ರಯಾಂಗಲ್ಲು. ನನ್ನ ಒಂದು ಸೈಡ್ ಕಂಡುಹಿಡಿಯೋಕ್ಕೆ ಹೇಳ್ತೀನಿ, ಯಾವುದನ್ನು ಯೂಸ್ ಮಾಡಬೇಕು ಅಂತ ಹೇಳ್ರಿ. ಓಕೆ. ಸೊ ಐ ಹ್ಯಾವ್ ಎ ಟ್ರಯಾಂಗಲ್ ಲೈಕ್ ದಿಸ್. ದಿಸ್ ಈಸ್ ಎ ಬಿ ಸಿ. ನೀನು ಇಲ್ಲಿಂದ ನೋಡ್ತಾ ಇದೀಯಾ, ಇಲ್ಲಿಂದ. ದಿಸ್ ಈಸ್ ಯುವರ್ ಹೈ, ನಿನ್ನ ಕಣ್ಣಿದು. ಐ ವಾಂಟ್ ಟು ಫೈಂಡ್ ಇದನ್ನು ಕಂಡುಹಿಡಿಬೇಕು, ಈ ಭಾಗ, ದಿಸ್ ಸೈಡ್ ಕಂಡುಹಿಡಿಬೇಕು. ಯಾವುದನ್ನು ಯೂಸ್ ಮಾಡಿ? ಕಾಸ್. ಅಲ್ಲಿಂದ ನೋಡಬೇಕಾದ್ರೆ ಆಪೋಸಿಟ್ ಯಾವುದಾಗುತ್ತೆ? ಇದಿರೋದು ಆಪೋಸಿಟ್ ಇರೋದು ಬಿ ಸಿ. ಅಡಸೆಂಟ್ ಅದ್ರ ಪಕ್ಕದ್ದು. ಹೈಪಾಟಿನಸ್ ಇಸ್ ಆಲ್ವೇಸ್ ಸೈಡ್. ಕರೆಕ್ಟಾ? ಈಗ ಇದೇ ಟ್ರಯಾಂಗಲ್ ಯೂಸ್ ಮಾಡಿಬಿಟ್ಟು ಕ್ಯಾನ್ ಯು ಟೆಲ್ ವಾಟ್ ಇಟ್ ಬಿಕಮ್? ಸೈನ್ ಸಿ ಏನಾಗುತ್ತೆ ಅಂತ ಹೇಳ್ತೀರಾ? ಸೈನ್ ಸಿ ಅಂದ್ರೇನು? ತೀಟಾ ಜಾಗದಲ್ಲಿ, ಈ ತೀಟಾ ಜಾಗದಲ್ಲಿ ಸಿ ಅಂತ ಹಾಕ್ಬಿಟ್ಟಿದ್ದೀನಿ. ಸಿ ಯಾವುದು? ಇದು ತಾನೇ ಆ್ಯಂಗಲ್ಲು, ದಿಸ್ ಇಸ್ ಸಿ ಆ್ಯಂಗಲ್. ಸೈನ್ ಸಿ ಏನಾಗುತ್ತೆ ಅವಾಗ? ಸೈನ್ ಸಿ ಬಿಕಮ್ ಆಪೋಸಿಟ್ ಬೈ ಹೈಪಾಟಿನಸ್ ಅಲ್ಲ, ಆಪೋಸಿಟ್ ಬಿಕಮ್ ಎ ಬಿ, ಹೈಪಾಟಿನಸ್ ವಿಲ್ ಬಿಕಮ್ ಎ ಸಿ. ಕರೆಕ್ಟಾ? ಸೊ ಇದೇ ಡಯಾಗ್ರಾಮಲ್ಲಿ ಕ್ಯಾನ್ ಯು ಟೆಲ್ ಕಾಸ್ ಸಿ ಏನಾಗುತ್ತೆ ಅಂತ ಹೇಳ್ತೀರಾ? ಬಿ ಸಿ ಬೈ ಎ ಸಿ. ಕರೆಕ್ಟಾ? ಸೊ ಹಾಗಾದರೆ ಸಿ ಆ್ಯಂಗಲ್ಲು ತೀಟಾ ಇದೇನಂತ ಗೊತ್ತಾಯ್ತಾ ನಿಮಗೆ? ಸೊ ಆ ತೀಟಾ ಜಾಗದಲ್ಲಿ, ಆ್ಯಂಗಲ್ ಜಾಗದಲ್ಲಿ ಏನು ಬೇಕಾದರೂ ಹಾಕೋಬೋದು. ಯು ಕ್ಯಾನ್ ಪುಟ್ ಎಕ್ಸು ವೈ ಝಡ್ಡು. ನಾರ್ಮಲಿ ಇಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ತೀಟಾ ಯೂಸ್ ಮಾಡ್ತೀವಿ, ಆಲ್ಫಾ ಬೀಟಾ ಯೂಸ್ ಮಾಡ್ತೀವಿ, ದೆನ್ ಎಕ್ಸು ವೈ ಝಡ್ ಯೂಸ್ ಮಾಡ್ತೀವಿ, ಎ ಬಿ ಸಿ ಡಿ, ಇವೆಲ್ಲ ಆ್ಯಂಗಲ್ಸೇ ಇಲ್ಲಿ ಯೂಸ್ ಮಾಡಬೇಕಾದ್ರೆ. ಕ್ಲಿಯರ್? ಸೊ ನೀವೀಗ ಎಷ್ಟು ರೇಷಿಯೋ ಓದಿದ್ರಿ? ಯು ಸ್ಟಡಿಡ್ 3 ರೇಷಿಯೋಸ್. ಕರೆಕ್ಟಾ? ಸೊ ಇನ್ ದಿಸ್ 3 ರೇಷಿಯೋ ಯು ಫೈಂಡ್. ನಾನು ಕೊಡ್ತೀನಿ ನಿಮಗೆ, ಒಂದು ಟ್ರಯಾಂಗಲ್ ಕೊಡ್ತೀನಿ, ಇದ್ರದ್ದೆಲ್ಲ ರೇಷಿಯೋ ಕಂಡುಹಿಡಿಬೇಕು. ಸೊ ದಿಸ್ ಈಸ್ ಅ ಟ್ರಯಾಂಗಲ್, ದಿಸ್ ಈಸ್ ಪಿ ಕ್ಯೂ ಆರ್ ಅಂತ ಅನ್ಕೋ. ಸೊ ಐ ಗಿವೆನ್ ದಿಸ್ ಈಸ್ ಅ 2 ಮೀಟರ್, ದಿಸ್ ಈಸ್ ಅ 3 ಮೀಟರ್ ಅಂತ ಅನ್ಕೋ. ಐ ವಾಂಟ್ ಟು ಫೈಂಡ್ ಸೈನ್ ಆರ್, ಕಾಸ್ ಆರ್ ಆ್ಯಂಡ್ ಟ್ಯಾನ್ ಆರ್ ಕಂಡುಹಿಡ್ರಿ. ಸೊ ನಿನಗೆ ಸೈನ್ ಆರ್ ಬೇಕು ಅಂದರೆ ಆಪೋಸಿಟ್ ಬೈ ಹೈಪಾಟಿನಸ್ ಬೇಕು,
ಹೈಪೋಟೆನಸ್ ಕೊಟ್ಟಿಲ್ಲ ಮತ್ತು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ? ಐ ಶುಡ್ ಯೂಸ್ ಟ್ಯಾನ್ ಥೀಟಾ ಕಂಡುಹಿಡಿಯೋದಕ್ಕೆ ನೀವು ಟ್ಯಾನ್ ಥೀಟಾ ಯೂಸ್ ಮಾಡೋದಕ್ಕೆ ಆಪೋಸಿಟ್ ಬೈ ಅಡಸೆಂಟ್ ಬರುತ್ತೆ. ಹೈಪೋಟೆನಸ್ ಎಲ್ಲಿ ಬರುತ್ತಲ್ಲಿ? ಯೂಸ್ ಪೈಥಾಗರಸ್ ಥಿಯರಮ್ ಟು ಫೈಂಡ್. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಹೈಪೋಟೆನಸ್ ಕಂಡುಹಿಡಿಬೋದಾ? ಸೊ ದಿಸ್ ಪೈಥಾಗರಸ್ ಹೆಂಗೆ ಅಪ್ಲೈ ಮಾಡೋದು? ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಕರೆಕ್ಟ್? ಸೊ ವಾಟ್ ಈಸ್ ಪಿ ಆರ್ ಸ್ಕ್ವಯರ್ ಅಂದರೆ ಅದನ್ನೇ ಕಂಡುಹಿಡಿಬೇಕಲ್ವಾ? ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಅಂದರೆ ಪಿ ಕ್ಯೂ 3 ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಅಂದರೆ 2 ಸ್ಕ್ವಯರ್. ವಾಟ್ ಈಸ್ 3 ಸ್ಕ್ವಯರ್ ಅಂದರೆ 9 ಪ್ಲಸ್ 2 ಸ್ಕ್ವಯರ್ ಅಂದರೆ 4. 9 ಪ್ಲಸ್ 4 13. ಐ ವಾಂಟ್ ಪಿ ಆರ್ ಬೇಕು, ಪಿ ಆರ್ ಸ್ಕ್ವಯರ್ ಅಲ್ಲ ಅಲ್ವಾ? ದಿಸ್ ಸ್ಕ್ವಯರ್ ಯಾವಾಗ ಸ್ಕ್ವಯರ್ ಈ ಕಡೆ ಶಿಫ್ಟ್ ಆಗುತ್ತಲ್ಲ ದಿಸ್ ವಿಲ್ ಬಿಕಮ್ ರೂಟ್. ಅಕಸ್ಮಾತ್ ಕ್ಯೂಬ್ ಇದ್ದರೆ ಈ ಕಡೆಗೆ ಹೋದಾಗ ಕ್ಯೂಬ್ ರೂಟ್ ಆಗುತ್ತೆ. ಇಲ್ಲಿ ಸ್ಕ್ವಯರ್ ಇದೆ, ಅಲ್ಲಿ ಸ್ಕ್ವಯರ್ ಹಾಕೊಂಡಿದ್ದೀನಿ. ಅರ್ಥ ಆಯ್ತಾ ಇಲ್ಲ ಇದು? ಸೊ ವೆನ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ವೈ ಅಂತ ಇದೆ, ಐ ವಾಂಟ್ ಎಕ್ಸ್ ಅಂದರೆ ರೂಟ್ ಆಫ್ ವೈ ಆಗುತ್ತೆ. ಅಕಸ್ಮಾತ್ ಎಕ್ಸ್ ಕ್ಯೂಬ್ ಇತ್ತು ಅನ್ಕೋ, ಈ ಕಡೆ ವೈ ಇದೆ, ನಾನು ಇವಾಗ ಎಕ್ಸ್ ಕಂಡುಹಿಡಿಬೇಕು. ದಿಸ್ ವಿಲ್ ಬಿಕಮ್ ಎಕ್ಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ವೈ ಆಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಫಾರ್ ನೋಟ್, ಕೆಳಗಡೆ ಬೇಕಾದರೆ ಬರ್ಕೊಡ್ರಿ. ಸೊ ನಾವು ಐ ಇನ್ವೆಂಟೆಡ್ ವಾಟ್? ಹೈಪೋಟೆನಸ್ ಕಂಡುಹಿಡಿದೆ. ಎಷ್ಟು ಹೈಪೋಟೆನಸ್ಸು? ರೂಟ್ 13. ಸೊ ಕ್ಯಾನ್ ಐ ಫೈಂಡ್ ಸೈನ್ ಆರ್ ಈಸ್ ಈಕ್ವಲ್ ಟು? ಸೈನ್ ಆರ್ ಈಸ್ ಈಕ್ವಲ್ ಟು ಎಷ್ಟು? ಸೈನ್ ಆರ್ ಬಿಕಮ್ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ 3 by root 13. Cos r become 2 by adjacent by hypotenuse 2 by root 13. What is tan r become? 3 by 2. 3 by 2. ಸೊ ಇದನ್ನು ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀನಿ ಸೊ ದಟ್ ನೀವು ಸದ್ಯ ಕನ್ಫ್ಯೂಸ್ ಆಗಬೇಡ್ರಿ ಅಂತ. 3 by root 13 divided by 2 by root 13. root 13 get cancel. 3 by 2 ಈಗಾದರೂ ಮಾಡಿ, ಇಲ್ಲ ಅಂದರೆ ಡೈರೆಕ್ಟಾಗೆ ಅಡಸೆಂಟ್ ಬೈ ಆಪೋಸಿಟ್ ಬೈ ಅಡಸೆಂಟ್ 3 by 2 ಈಗಾದರೂ ಬರೀರಿ. ಓಕೆನಾ? ಸೊ ಸೇಮ್ ಕ್ವಶನ್, ಇಫ್ ಐ ವಾಂಟ್ ಟ್ಯಾನ್ ಪಿ ಬೇಕಾಗಿತ್ತು ಅಂದರೆ ಏನು ಆನ್ಸರು? ಟ್ಯಾನ್ ಪಿ. ಇಫ್ ಐ ವಾಂಟ್ ಟ್ಯಾನ್ ಪಿ ಬೇಕಾಗಿದ್ರೆ 2 by 3. ಟ್ಯಾನ್ ಪಿ ಈಸ್ ಇಯರ್, ಐ ಆಮ್ ಲುಕಿಂಗ್ ಇಯರ್ ಅಲ್ವಾ? ಇಲ್ಲಿಂದ ನೋಡಬೇಕು. ಸೊ ಟ್ಯಾನಿಗೆ ಡೆಫಿನೇಷನ್ ಏನೋ? ಆಪೋಸಿಟ್ ಬೈ ಅಡಸೆಂಟ್. ಸೊ 2 by 3. ಸೊ ಟ್ಯಾನ್ ಪಿ ಈಸ್ ಈಕ್ವಲ್ ಟು 2 by 3. ಕ್ಯಾನ್ ಯು ಸೇ ಕಾಸ್ ಕ್ಯೂ ಹೇಳ್ಬೋದಾ ಏನಾದರೂ? ಕಾಸ್ ಕ್ಯೂ ಇಸ್ ಪಾಸಿಬಲ್. ಕಾಸ್ ಕ್ಯೂ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಅದು ಆ್ಯಂಗಲ್ಲು ಫಾರ್ಮ್ ಆಗಲ್ಲ. ಯಾಕೆ? ಕಾಸ್ ಕ್ಯೂ ಇಲ್ಲಿ ನಿಂತ್ಕೊಂಡ್ರೆ ಆಪೋಸಿಟ್ ವಿಲ್ ಬಿಕಮ್ ಹೈಪೋಟೆನಸ್ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಸಚ್ ಕೇಸಸ್ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್. ನಾರ್ಮಲಿ ಆ ಥರ ಬರಲ್ಲ. ಓಕೆ? ಬಿಕಾಸ್ ಆಪೋಸಿಟ್ ಹೈಪೋಟೆನಸ್ ಎರಡು ಒಂದೇ ಆಗಲ್ಲ. ಕ್ಲಿಯರಾ? ಸೊ ಕ್ಯಾನ್ ಐ ಗಿವ್ ಒನ್ ಮೋರ್ ಕ್ವಶನ್? So have a triangle like this. So this is a triangle. This is 3, this is 4. P, Q, R anta ide. Find sin P, cos R, tan P. Find this. Finished? ಏನು ಬರುತ್ತಾ? ಸೊ ಬಿಫೋರ್ ಸೈನ್ ಪಿ ಕಾಸ್ ಆರ್ ಟ್ಯಾನ್ ಪಿ ಕಂಡುಹಿಡಿಯೋಕ್ಕಿಂತ ಮುಂಚೆ ಐ ವಾಂಟ್ ದಿಸ್ ಸೈಡ್. ಕರೆಕ್ಟಾ?
ಸೊ hypotenuse is equal to ಏನಾಗುತ್ತೆ using Pythagoras theorem this will become PR square is equal to PQ square plus QR square. PR square ಕಂಡುಹಿಡಿಯಬೇಕು, PQ square will become 4 square plus 3 square. This will become 16 plus 9 which is nothing but 25. PR square is equal to 25, PR is equal to root 25 which is nothing but 5. PR is equal to 5. ಕರೆಕ್ಟಾ? ಸೊ ನನಗೆ ಗೊತ್ತಿದ್ರೆ ಏನು ಬೇಕಾದ್ರೆ ಕಂಡುಹಿಡಿಬೋದಾ? ಸೊ ವಾಟ್ ಇಟ್ ವಿಲ್ ಬಿಕಮ್, sin P is equal to, look at from here, sin P, ಕರೆಕ್ಟಾ? ಇಲ್ಲಿಂದ ಕಣ್ಣು, sin P become opposite by hypotenuse, this will become 3 by 5. What is cos R is equal to, cos R ಅಂದರೆ R ಇಲ್ಲಿಂದಲ್ವಾ, adjacent by hypotenuse, this will become 3 by 5. Again you take tan P ಅಂದರೆ tan P ಇಲ್ಲಿಂದ opposite by adjacent, so it will become 3 by 4. ಇದನ್ನೇ ಯೂಸ್ ಮಾಡಿಕೊಂಡು ಕ್ಯಾನ್ ಯು ಫೈಂಡ್ ಮೀ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವಯರ್ ಪಿ ಪ್ಲಸ್ ಕಾಸ್ ಸ್ಕ್ವಯರ್ ಪಿ ಏನಾಗುತ್ತೆ ಅಂತ ಹೇಳ್ರಿ ಆನ್ಸರ್. ಫೈಂಡ್ ಸೈನ್ ಸ್ಕ್ವಯರ್ ಪಿ ಪ್ಲಸ್ ಕಾಸ್ ಸ್ಕ್ವಯರ್, ಫೈಂಡ್ ಅಂಡ್ ಟೆಲ್. ಸೊ ಅದು ಪೈಥಾಗರಸ್ ಥಿಯರಮ್ ಶಿಷ್ಯ. ಲಾಂಗೆಸ್ಟ್ ಸೈಡ್ ಇದೆಯಲ್ಲ, ಈ ಲಾಂಗೆಸ್ಟ್ ಸೈಡು ಈ ಎರಡೂ ಸೈಡ್ನ ಆ್ಯಡ್ ಮಾಡಿದರೆ ಈ ಲಾಂಗೆಸ್ಟ್ ಸೈಡ್ ಆನ್ಸರ್ ಬರುತ್ತೆ ಅಂತ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಈ ಲಾಂಗೆಸ್ಟ್ ಸೈಡ್ ಇದೆಯಲ್ಲ, ಇದ್ರ ಆನ್ಸರ್ ಬೇಕು ಅಂದರೆ ಈ ಸ್ಕ್ವಯರ್, ದಿಸ್ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು, ಇದ್ರ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಈ ಸ್ಕ್ವಯರ್ನ ಆ್ಯಡ್ ಮಾಡು ಅಂತ ಅರ್ಥ. ಅದು ಪೈಥಾಗರಸ್ ಥಿಯರಮ್. ಇವಾಗ ಏನಾದರೂ ನನಗೆ ಈ ಥರ ಒಂದು ಗೋಡೆ ಇದೆ ಅನ್ಕೋ, ಇಲ್ಲೊಂದು ಏಣಿ ಇಟ್ಬಿಟ್ಟಿದ್ದೆ ಹಿಂಗೆ ಉದ್ದಕ್ಕೆ, ನನಗೆ ಗೊತ್ತು ಗೋಡೆ ಹೈಟು 4 ಮೀಟ್ರ್ ಇದೆ ಅನ್ಕೋ, ಇಲ್ಲಿಂದ ಅಲ್ಲಿ ನಿಂತ್ಕೊಂಡಿದೆಯಲ್ಲ ಅದು ಏಣಿದು ಕಾಲು, ಅದು ಒಂದು 5 ಮೀಟ್ರ್ ಇದೆ ಅನ್ಕೋ. ಹಾಗಾದರೆ ಏಣಿ ಹೈಟ್ ಕಂಡುಹಿಡಿಬೇಕು ಅಂದರೆ, ಇವೆರಡನ್ನೂ ಆ್ಯಡ್ ಮಾಡಬೇಕು ನೀನು. ಓನ್ಲಿ ಆ್ಯಡ್ ಮಾಡೋದಲ್ಲ, ಸ್ಕ್ವಯರ್ ಮಾಡಬೇಕು. ಆಯಿತಾ? ಅವಾಗೇನಾಗುತ್ತೆ, ಇದು ಏನಿದು, ನಾನು ಐ ವಿಲ್ ರೈಟ್ ದಿಸ್ ಇಸ್ PQR ಅಂತ ಬರ್ಕೊಂಡ್ರೆ ಇದೇ ತಾನೆ ಉದ್ದದ್ದು, ಇದೇ ತಾನೆ ಏಣಿ. ದಟ್ ಏಣಿ ಸ್ಕ್ವಯರ್ ಇಸ್ ಈಕ್ವಲ್ ಟು PR ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಇವೆರಡೂ ಸ್ಕ್ವಯರ್ನ ಆ್ಯಡ್ ಮಾಡಬೇಕು ಅಂತ, PQ ಸ್ಕ್ವಯರ್ ಪ್ಲಸ್ QR ಸ್ಕ್ವಯರ್ ಅಂತ. ಸೊ PQ ಸ್ಕ್ವಯರ್ ಇಸ್ 4 ಸ್ಕ್ವಯರ್ ಪ್ಲಸ್ 5 ಸ್ಕ್ವಯರು QR. ದಿಸ್ ವಿಲ್ ಬಿಕಮ್ 16 ಪ್ಲಸ್ 25 ನಥಿಂಗ್ ಬಟ್ 30, 25, 10, 35, 30, 41, 41 ತಾನೆ. 41 ಅಲ್ಲ ಆನ್ಸರು. ಏನು ಆನ್ಸರು? ಅಲ್ಲಿ PR ಸ್ಕ್ವಯರ್ ಇರೋದು. ಏಣಿ ಏನು? PR ಏಣಿ ಅಂದರೆ, ಸೊ PR ಇಸ್ ಈಕ್ವಲ್ ಟು ರೂಟ್ 41 ಮೀಟರ್. ಇದು ಏಣಿ ಲೆಂತ್ ಇದೆ ಅಂತ ಅರ್ಥ. ಆಯಿತಾ? ಪೈಥಾಗರಸ್ ಥಿಯರಮ್. ಯಾ ವಾಟ್? ಸೊ ಇದು ನಿಮಗೆ ಇದರ ಕ್ವಶನಲ್ಲಿ ಇಲ್ಲ. ಓಕೆ, ಇದು ಎಕ್ಸ್ಪ್ಲೇನ್ ಮಾಡಿದ್ದು ವೈ ಮೀನ್ಸ್ ಹೂ ಡೋಂಟ್ ನೋ ದ ಪೈಥಾಗರಸ್ ಥಿಯರಮ್ ಹೌ ಟು ಅಪ್ಲೈ. ಹೇಗೆ ಅಪ್ಲೈ ಮಾಡೋಕ್ಕೆ ಬರಲ್ಲಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅವ್ರಿಗೆ ಹೇಳಿರೋದು. ಸೊ ಟೆಲ್. ಸೊ ಅದು ಬೇಕಂದರೆ ಸೈನ್ ಪಿ ಆಲ್ರೆಡಿ ಕಂಡಿಡಿದ್ದೀರಾ. ಸೈನ್ ಪಿ ಇಸ್ ಈಕ್ವಲ್ ಟು 3 by 5. ಸೊ ಕಾಸ್ ಪಿ ವಿಲ್ ಬಿಕಮ್ ಕಾಸ್ ಪಿ ಇಲ್ಲಿಂದ ಕಂಡುಬಿಟ್ಟು ನೋಡಬೇಕು. ಇದು ಅಡಸೆಂಟ್ ಆಗುತ್ತೆ, ಇದು ಹೈಪಾರ್ಟಿನೇಸ್ ಆಗುತ್ತೆ, 4 by. ಸೊ ಸೈನ್ ಪಿ ಆಲ್ರೆಡಿ ಕಂಡುಹಿಡಿದೀವಿ ಅಲ್ವಾ. ಸೈನ್ ಪಿ ಬಿಕಮ್ ವಾಟ್? ಸೈನ್ ಪಿ 3 by 5 ಆಗುತ್ತೆ. ಕರೆಕ್ಟಾ? ಹಾಗಾದರೆ ಸೈನ್ ಸ್ಕ್ವಯರ್ ಪಿ ಏನಾಗುತ್ತೆ? ಸೈನ್ ಸ್ಕ್ವಯರ್ ಪಿ ಬಿಕಮ್ 3 ಸ್ಕ್ವಯರು ಹೋಲ್ ಸ್ಕ್ವಯರ್ ನಥಿಂಗ್ ಬಟ್ ವಾಟ್? 3 ಸ್ಕ್ವಯರ್ ಅಂದರೆ 9, 5 ಸ್ಕ್ವಯರ್ ಅಂದರೆ 25. ಸೊ ಕಾಸ್ ಪಿ ಬಿಕಮ್, ಅದನ್ನು ಇವಾಗ ಕಂಡುಹಿಡಿತಾ ಇದ್ದೀವಿ. ಸೊ ಕಾಸ್ ಪಿ ಬಿಕಮ್ 4 by 5. ಹಾಗಾದರೆ 4 by 5 ಐ ವಾಂಟ್ ಕಾಸ್ ಸ್ಕ್ವಯರ್ ಪಿ. ದಿಸ್ ವಿಲ್ ಬಿಕಮ್ 4 ಸ್ಕ್ವಯರ್ ಡಿವೈಡ್ ಬೈ 5 ಸ್ಕ್ವಯರ್ ನಥಿಂಗ್ ಬಟ್ 16 by 25. ಐ ವಾಂಟ್ ಟು ಫೈಂಡ್ ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್. ಸೈನ್ ಸ್ಕ್ವಯರ್ ಅಂದರೆ 9 by 25 ಪ್ಲಸ್ 16 by 25. ಸೊ 25 ಡಿನಾಮಿನೇಟ್ರ್ ಎರಡೂ ಸೇಮ್ ಇದೆ. ಎರಡೂ ಸೇಮ್ ಇದ್ದರೆ ಎರಡೂ ಸೇಮ್ ಬರ್ಕೊಡ್ರಿ. ಮೇಲೆ ಇರೋದನ್ನ ಎರಡನ್ನೂ ಆ್ಯಡ್ ಮಾಡಿರಿ. ಪ್ಲಸ್ ಇದ್ದರೆ ಆ್ಯಡ್ ಮಾಡಿರಿ, ಮೈನಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡಿರಿ. 9 + 16 ದಟ್ ಈಸ್ ಈಕ್ವಲ್ ಟು 25. 25 by 25 ಈಸ್ ಈಕ್ವಲ್ ಟು 1. ಆಯಿತಾ? ಸೇಮ್ ಕ್ವಶನ್. ಕ್ಯಾನ್ ಯು ಫೈಂಡ್
ಸೈನ್ ಸ್ಕ್ವಯರ್ ಆರ್ ಪ್ಲಸ್ ಕಾಸ್ ಸ್ಕ್ವಯರ್ ಆರ್ ಕಂಡಿಡ್ರಿ ನೋಡೋಣ. ಸೈನ್ ಸ್ಕ್ವಯರ್ ಆರ್ ಪ್ಲಸ್ ಕಾಸ್ ಸ್ಕ್ವಯರ್ ಆರ್. ಕಾಸ್ ಸ್ಕ್ವಯರ್ ಆರ್ ಆಲ್ರೆಡಿ ಇದೆ, ಯು ಫೈಂಡ್ ಸೈನ್ ಸ್ಕ್ವಯರ್ ಆರ್. ಎಷ್ಟು ಬರುತ್ತೆ? ಒಂದೇ ಬರುತ್ತಾ? ಶೋರ್? ಸಿ ಇದನ್ನು ಮಾತ್ರ ಅಲ್ಲ, ಯು ಡೂ ಎನಿ ಸೈಡ್, ಯಾವುದೇ ತಗೋ, ಯಾವುದಾದ್ರೂ ಆ್ಯಂಗಲ್ ತಗೋ. ಇಫ್ ಇಟ್ ಈಸ್ ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್, ಇವೆರಡೂ ಸೈಡ್ ಆ್ಯಂಗಲು ಸೇಮೇ ಇರಬೇಕು, ಬೇರೆ ಬೇರೆ ಇದ್ದರೆ ಬರಲ್ಲ, ಸೇಮ್ ಇರಬೇಕು. ಇಲ್ಲಿ ಎಕ್ಸ್ ಇದ್ದರೆ ಇಲ್ಲೂ ಎಕ್ಸ್ ಇರಬೇಕು, ಇಲ್ಲಿ ವೈ ಇದ್ದರೆ ಇಲ್ಲೂ ವೈ ಇರಬೇಕು, ಇಲ್ಲಿ ಆಲ್ಫಾ ಇದ್ದರೆ ಅಲ್ಲೂ ಆಲ್ಫಾ. ಆವಾಗ ಏನೇ ಮಾಡಿದರೂ ಆನ್ಸರ್ ನಿಮಗೆ ಒಂದೇ ಬರುತ್ತೆ. ಇದು ಫಾರ್ಮುಲಾ ಆ್ಯಕ್ಚುಲಿ. ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು 1 ಈಸ್ ಅ ಫಾರ್ಮುಲಾ. ಆ ಫಾರ್ಮುಲಾ ನಿಮಗೆ ಇಲ್ಲಿ ಏನು ಮಾಡಿಕೊಟ್ಟಿದ್ದಾನೆ? ಕ್ವಶನ್ ಆಗಿ ಕೊಟ್ಟಿದ್ದಾನೆ. ಸೊ ದಟ್ ಇವಾಗ ಕ್ವಶನ್ ಮಾಡಿದರೆ ನೆಕ್ಸ್ಟ್ ಮಾಡಬೇಕಾದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಇದು ಯಾವಾಗಲೂ ಒಂದೇ ಬರ್ದಿತ್ತು, ಅದು ಫಾರ್ಮುಲಾ ಅಂತ ನೆನಪಲ್ಲಿರಲಿ ಅಂತ ಕ್ವಶನ್ ಕೊಟ್ಟಾನೆ. ಕ್ಲಿಯರ್? ಕ್ಯಾನ್ ಯು ಮೂವ್? See, then so can you revise one time? What is sin x for the ratio? Definition ಏನು? Opposite by hypotenuse. What is cos x formula? Definition? Adjacent by hypotenuse. Tan x opposite by hypotenuse. Sorry, adjacent ಅಲ್ವಾ? ಸೊ ಈ ಮೂರು ಹೇಳಿದ್ನಲ್ವಾ, ಇದು ಫಸ್ಟು ಆಫಲ್ಲಿ ಬರುತ್ತೆ. ಸೊ ಇದ್ರ ಡೆಡ್ ಆಪೋಸಿಟ್ಟು ವಿಲ್ ಕಮ್ ಸೈನ್ ಜಾಗದಲ್ಲಿ ಕೋಸಿಕೆಂಟ್. ಕೋಸಿಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಇದ್ರ ಉಲ್ಟಾ. ಉಲ್ಟಾ ಅಂದರೆ 1/sin x ಅಂತ ಅರ್ಥ. 1/sin x ಅಂದರೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 1 ಡಿವೈಡ್ ಬೈ ಆಪೋಸಿಟ್ ಬೈ ವಾಟ್? ಹೈಪೋಟೆನ್ಯೂಸ್ ಆಗುತ್ತಾ? ಸೊ ಇಲ್ಲಿ ಏನಿಲ್ಲ ಅಂದರೆ ಕೆಳಗಡೆ 1 ಇರುತ್ತಲ್ವಾ, ದಿಸ್ ವಿಲ್ ಗೋ ಇಯರ್, ದಿಸ್ ವಿಲ್ ಗೋ ಇಯರ್, ದಿಸ್ ವಿಲ್ ಬಿಕಮ್ ಹೈಪೋಟೆನ್ಯೂಸ್ ಬೈ ಆಪೋಸಿಟ್. ಸೊ ಇದನ್ನೆಲ್ಲ ಮಾಡೋಕ್ಕಿಂತ ಬೆಟರು ಒಂದೇ ಸಲ ಉಲ್ಟಾ ಬರೀರಿ, ಕರೆಕ್ಟಾಗಿ ಬರುತ್ತೆ ಆನ್ಸರ್. ಓಕೆ, ಸೊ ಕಾಸ್ ಉಲ್ಟಾ ಏನು? ಸೀಕೆಂಟ್ ಎಕ್ಸ್. ಸೊ ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಮೇಕ್ ಇಟ್ ಹೈಪೋಟೆನ್ಯೂಸ್ ಬೈ ಅಡಸೆಂಟ್. ಸೊ ವಾಟ್ ಎವರ್ ಯು ಗೆಟ್ ಆನ್ಸರ್, ಅದು ಅಂದರೆ ಅರ್ಥ ಏನಿದು? ಸೊ ವೇಟ್, 1 ಬೈ ಕಾಸ್ ಅಲ್ವಾ, 1 ಬೈ ಕಾಸ್ ಎಕ್ಸ್ ಯು ವಿಲ್ ಗೆಟ್ h ಬೈ a. ದೆನ್ ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು 1 by tan x, which is nothing but ulta of this a by o. Clear? So if I give one question, ಯಾವುದಾದ್ರೂ ಒಂದು ಕೊಟ್ಟರೆ ಅದ್ರದ್ದು ಫುಲ್ ಹೇಳ್ಬಿಡ್ತೀರಾ? ಹಿಸ್ಟ್ರಿ ಎಲ್ಲ ಹೇಳ್ಬೋದಾ? I will give one bit or no harder question. So this is a triangle. So this is take a b c, this 5a, this is 3. Okay, find all the ratio, find all the ratios. Find all the ratios and tell. ಏನಾರ ಕಂಡಿಡಿ, ನನಗೆ ಆನ್ಸರ್ ಹೇಳಿ ಎಲ್ಲರೂ. ಬಿ ಸಿ. ಸೊ ನಾನು ಇಲ್ಲೇನು ಮಾಡಿದ್ದೀನಿ, ಸ್ವಲ್ಪ ಉಲ್ಟಾ ಕೊಟ್ಟಿದ್ದೀನಿ. ಓಕೆ, ಪೈಥಾಗರಸ್ ಥಿಯರಮ್. ವಾಟ್ ಇಸ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಪೈಥಾಗರಸ್ ಥಿಯರಮ್ ವಿಲ್ ಬಿಕಮ್ ವಾಟ್? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ದೇ ಗಿವನ್ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 5 ಸ್ಕ್ವಯರ್ ಈಕ್ವಲ್ ಟು ಎ ಬಿ ಅಂದರೆ 3 ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ ಐ ವಾಂಟ್ ಟು ಫೈಂಡ್. ಕರೆಕ್ಟಾ? ಸೊ ಬಿ ಸಿ ಸ್ಕ್ವಯರ್ ಇಂದ ಫೈಂಡ್ ಮಾಡಬೇಕಂದ್ರೆ ಇದ್ರ ಮತ್ತು ಕೆಲಸ ಏನು, ಅದನ್ನ ಕಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ? 5 ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್. 5 ಸ್ಕ್ವಯರ್ ಅಂದರೆ 25, 3 ಸ್ಕ್ವಯರ್ ಅಂದರೆ 9, ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್. ಸೊ ದಟ್ ಬಿ ಸಿ ವಿಲ್ ಬಿಕಮ್
BC square is equal to 16. BC is equal to root 16, which is nothing but 4. So if it is 4, ಎಲ್ಲ ಕಂಡುಹಿಡಿಬೋದಾ? ಅಲ್ಲೇ ಬರೀರ ಪಕ್ಕದಲ್ಲೇ ಟೆಲ್ ಒಂದೊಂದು ಹೇಳ್ಕೊಂತ ಹೋಗ್ರಿ ಹಂಗಾದ್ರೆ. ವಾಟ್ ಈಸ್ ಸೈನ್? ಯು ಟೇಕ್ ದಿಸ್ ಈಸ್ ಎಕ್ಸ್ ಅನ್ಕೊಡ್ರಿ, ಇಲ್ಲಿಂದ ಹೇಳ್ರಿ. ಸೈನ್ ಎಕ್ಸ್ ಬಿಕಮ್ sin become opposite by hypotenuse 3/5. Then cos x become adjacent by hypotenuse 4/5. What is tan? 3/4. Then ಇದನ್ನ ಏನು ಬರಿತೀವೋ ಅದನ್ನ ಉಲ್ಟಾ ಬರೀ ಓಕೆನಾ? sin ಉಲ್ಟಾ, this will become 3/5 ಇದ್ರೆ ಇಲ್ಲಿ 5/3. cos become 5/4. cot become 4/3. This all over. Understood? ratios ಅರ್ಥ ಆಯ್ತಾ? ರೇಷಿಯೋಸ್ ಅಂದರೆ ಸೈನು ಕಾಸು ಟ್ಯಾನು ಅಂತ ರೇಷಿಯೋಸ್. ಆ ರೇಷಿಯೋ ಅದ್ರದ್ದು ಎಷ್ಟೆಷ್ಟು ಅಂದರೆ ಆ ರೇಷಿಯೋ ಮೀನ್ಸ್ ವಾಟ್? ನಾನು 2 ಪಟ್ಟು ತಿಂದರೆ ನೀನು 3 ಪಟ್ಟು ತಿಂತೀನಿ, ಇಸ್ ಅ ರೇಷಿಯೋನೋ? ಹಂಗೆ ಸೈನ್ ರೇಷಿಯೋ ಅಂದರೆ ಏನು ಅರ್ಥ? ಆಪೋಸಿಟಿಗೂ ಮತ್ತು ಹೈಪಾಟಿನ್ಯೂಸ್ಗೆ ಏನು ರೇಷಿಯೋ ಬರುತ್ತೆ ಅಂತ ಅರ್ಥ. ಡೂ ದಿಸ್ ಫಸ್ಟ್ ಏನು ಮಾಡಿದ್ದೀರಾ ಆ ಥರ ಗೊತ್ತುತ್ತಾ ನಿಮಗೆ? ಆನ್ಸರ್ ಏನು ಬರುತ್ತೆ ಅಂತ? ಫಸ್ಟ್ನೇದು ಏನು ಬರುತ್ತೆ? ಫಸ್ಟ್ನೇದು ಆನ್ಸರು 1 ಬರುತ್ತೆ. ಎರಡನೇದು ಗೊತ್ತಿಲ್ಲ, ಮಾಡಬೇಕು, ಮಾಡಿರಿ. 0 ಬಂದುಬಿಡುತ್ತೆ. ಯಾ ಡೂ ಇಟ್. ಸಿಲುಕಡಿ. ಸೊ ಆ ಥರ ಆ್ಯಂಗಲ್ ಕೊಟ್ಟಾಗ ಏನು ಬರೀಬೇಕು? ಯು ವಾಟ್ ಟು ಫೈಂಡ್ ನೋ, ಇದನ್ನು ಕಂಡುಹಿಡಿಬೇಕು. ಯೂಸ್ ಪೈಥಾಗರಸ್ ಥಿಯರಮ್ ಆ್ಯಂಡ್ ಫೈಂಡ್ ಇಟ್. ಸೊ ಏನು ಬರುತ್ತೆ ಪೈಥಾಗರಸ್ ಯೂಸ್ ಮಾಡಿದ್ರೆ? ಎ ಬಿ ಸ್ಕ್ವಯರ್ ಈಕ್ವಲ್ ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಬರೀಲ್ಲ? ಎ ಬಿ ಸ್ಕ್ವಯರ್ ಅಂದರೆ 29 ಹೋಲ್ ಸ್ಕ್ವಯರ್, ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಅಂದರೆ ಐ ವಾಂಟ್ ಟು ಫೈಂಡ್ ದಟ್ ಓನ್ಲಿ. ಕರೆಕ್ಟಾ? ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂದರೆ 21 ಸ್ಕ್ವಯರ್. ಸ್ಕ್ವಯರ್ ಮಾಡೋದಕ್ಕೆ ಒಂದು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ. ಶಾರ್ಟ್ಕಟ್ಟು ಸ್ಕ್ವಯರ್ ಮಾಡೋದಕ್ಕೆ 29 × 29 ಹಿಂಗೆ ಮಾಡ್ಕೊಂತ ಹೋದರೆ ಅವತ್ತು ನೈಟ್ ಮುಗ್ದೋಗುತ್ತೆ. ಸೊ ಇನ್ನೊಂದು ತೋರಿಸ್ತೀನಿ ನೋಡು. ಸ್ಕ್ವಯರ್ ಶಟ್ ಇವಾಗ 21 ಹೋಲ್ ಸ್ಕ್ವಯರ್ ಇದೆಯಾ? ತುಂಬ ಯೂಸ್ ಆಗುತ್ತೆ, ಬರೆದಿಟ್ಕೊಳ್ರಿ ಒಂದು ಕಡೆ. ಸ್ಕ್ವಯರ್ ರೂಟ್ ಶಾರ್ಟ್ಕಟ್ ಅಂತ ಹೇಳಿ. 21 ಹೋಲ್ ಸ್ಕ್ವಯರಾ? ಏನು ಮಾಡಬೇಕು? ಇದು 1 ಸ್ಕ್ವಯರ್ಗೆ 1, 2 ಸ್ಕ್ವಯರ್ಗೆ 4. 2 ಸ್ಕ್ವಯರ್ 2ನಾ? 4. ಸೊ ನೆಕ್ಸ್ಟು ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2 1s 2 2 ಇದು ಮಲ್ಟಿಪ್ಲೈ ಏನಾಯಿತು? 4 ಆಯಿತಾ? ಸೊ ಮಿಡಲಿಗೇನು 4. ಸೊ ಆನ್ಸರ್ ಏನು? 441. ಇದು ಡೈರೆಕ್ಟಾಗಿ ಬರುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ ಆಯಿತಾ. ಬಟ್ ಒಂದ್ಸಲಿ ಕ್ಯಾರಿ ಬಂದುಬಿಡುತ್ತೆ. ಇವಾಗ 29 ಬಂತಲ್ಲ, 29 ಸ್ಕ್ವಯರ್, 29 ಹೋಲ್ ಸ್ಕ್ವಯರ್ ಏನು ಮಾಡ್ತೀರಾ? ಇದು ಸಪ್ರೇಟಾಗಿ 9 ಸ್ಕ್ವಯರ್ ಈಸ್ 81. ಕರೆಕ್ಟಾ? 2 ಸ್ಕ್ವಯರ್ ಈಸ್ 4. ಮಿಡ್ಲಲ್ಲಿ ಜಾಗ ಇದೆ ತಾನೆ? ಬರ್ಕೊಡು. 2 9s 18 2s 36. ಒಂದು ನನಗೆ ಬರೀರಿ, ಇದರಿಂದ ಇದನ್ನು ಆ್ಯಡ್ ಮಾಡಿರಿ. 8 + 6 14, 4 1 ಕ್ಯಾರಿ, 3 + 1 4, 4 + 4 8. ಕೆನಾಗಿ 1 more ನಂಬರ್. ಟ್ರೈ 27 ಟ್ರೈ ಮಾಡಿರಿ. 27 ಹೋಲ್ ಸ್ಕ್ವೇರ್. Try 21. This will become 49. This will become 4. Middle kalina. 2 7s 14. 14 2s 28. ಇಲ್ಲಿ ಜಾಗದಲ್ಲಿ ಇದು 9 ಹಂಗೆ ಬರೀರಿ. 8 + 4 12 ಗೆ 2 1 ಕ್ಯಾರಿ ಪಕ್ಕದಲ್ಲಿ. ಸೊ 2 + 1 3, 3 + 4 7, 7 29. ಕ್ಯಾನ್ ಯು ಫೈಂಡ್ 34 ಹೋಲ್ ಸ್ಕ್ವೇರ್ ಮಾಡ್ತೀರಾ? ಈ ಥರ ಸಿಂಗಲ್ ಡಿಜಿಟ್ ಬಂದರೆ ತುಂಬ ಈಸಿ ಮಾಡೋದು. ಸಿಂಗಲ್ ಡಿಜಿಟ್ ಕ್ಯಾರಿ ಬರಬಾರ್ದು. 4 ಸ್ಕ್ವೇರ್ ಈಸ್ 16, 3 ಸ್ಕ್ವೇರ್ ಈಸ್ 9, 3 4 4 12 12 24, ಇಲ್ಲಿ 24 ಬರೀತೀನಿ ಕರೆಕ್ಟಾಗಿ. ಇದು ಖಾಲಿ ಜಾಗದಲ್ಲಿ ಇದು 6 ಹಂಗೆ, 4 + 1 5, ಆಮೇಲೆ ಇಲ್ಲಿ 9 + 2
11. ಇಷ್ಟೇ ಆನ್ಸರ್. ಕ್ಲಿಯರಾ? ಸೊ ಕಮ್ ಬ್ಯಾಕ್ ಟು ವಾಟ್ ದ ಟಾಪಿಕ್. ಸೊ ಹೌ ಮಚ್ ಯು ಫೈಂಡ್ ಇಯರ್? ಇದೆಷ್ಟಾಯಿತು? ಏನದು? AC is equal to AC is equal to how much? 20. AC is 20. So AC will become 20. AC is equal to 20 ಆದರೆ ಟೆಲ್ ಆವಾಗ ಕ್ಯಾನ್ ಐ ಫೈಂಡ್ ಸೈನ್ ಥೀಟಾ? ಸೈನ್ ಥೀಟಾ ಬಿಕಮ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ 20/29. ಕಾಸ್ ಥೀಟಾ ಬಿಕಮ್ 21/29. ಸೊ ದಿಸ್ ಇಲ್ಲಿಂದನೇ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿಕಮ್ 20² ಕರೆಕ್ಟಾ? ಸೊ ವಿಚ್ ಇಸ್ ನಥಿಂಗ್ ಬಟ್ 20² ಅಂದರೆ 400. ದಿಸ್ ವಿಲ್ ಬಿಕಮ್ 400 841. Cos square theta become 21/29 whole square. 221 whole square ಅಂದರೆ 21 whole square. 1 ಇಲ್ಲಿ 2ಗೆ ಇಲ್ಲಿ 4. 2 1s are 2, 2 2s are 4, 441. ಇಲ್ಲಿ ಇದು ತುಂಬ ಈಸಿ. ಏನಕ್ಕೆ ಅಂದರೆ ನಿಮ್ಗೆ ಕ್ಯಾರಿ ಸಿಗಲ್ಲ. ಸೊ ದೆನ್ ದಿಸ್ ವಿಲ್ ಬಿಕಮ್ 441 divided by 841. So they given addition no sin square plus cos square. So take sin square plus cos square will become 400 divided by 841 plus 441 divided by 841. Denominator 841 as it is. So mele 400 plus 441 is equal to 841. Both get cancel 1. With before madidane question. So take second one is what? Cos square minus sin square. What is cos square is equal to? Cos theta is equal to 29. Square already ನಾವು ಕಂಡುಹಿಡಿದಿವಿ. 441 divided by 841 minus what is sin square is equal to 841 ಮೇಲೆ ನ್ಯೂಮರೇಟರಲ್ಲಿ 400. So this will become denominator same rate as it is 841 ಮೇಲೆ 441 ಅಲ್ಲಿ 400 ಹೋದರೆ you will get 41. This is the answer. Clear? Done? Okay, we'll get to tomorrow.